ತಿಂಗಳ ಬೆಳಕಿನಲ್ಲಿ ಅರುಣೋದಯದ ಶುಭ ಸಂದರ್ಭದಲ್ಲಿ ಇಂತಿ ಪುಣ್ಯಕ್ಷೇತ್ರವಾಗಿರುವಂತಹ ಕಿನ್ನಳ್ಳಿ ಎಂಬ ಪುಣ್ಯ ಗ್ರಾಮದಲ್ಲಿ ಗ್ರಾಮದ ಸಕಲ ಸದ್ಭಕ್ತಾದಿಗಳು ಹಾಗೂ ಗುರು ಹಿರಿಯರು ಕೂಡಿಕೊಂಡು ಮುತ್ತೈದೆಯಿಂದ ಕನ್ನಡಿಗಳಿಂದ ಮಾತೆ ಗಂಗಾಂಬಿಕಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಪ್ರಥಮವಾಗಿ ಮಾತೆ ಗಂಗಾಂಬಿಕೆಯನ್ನ ಪೂರ್ವಾಭಿಮುಖವಾಗಿ ಸ್ಥಾಪಿಸಿಕೊಂಡು ಮಾತೆ ಗಂಗಾಂಬಿಕೆಯ ಪೂಜಾ ಸಾಮಗ್ರಿಗಳ ಹವೆಯಂತೆಂದೊಡೆ ತಂದಿಟ್ಟು ನೆಲ್ಲಕ್ಕಿ ನೆನೆಗಡಲೆ ಕಣ್ಣಿನ ಕಬ್ಬಿನ ಕಾಯಿ ಅಲರೇ ರುದ್ರ ಅಪ್ಪರೇ ರುದ್ರ ಗೊನೆ ಬಾಳೆಹಣ್ಣುಗಳಿಂದ ದೇವಿಗೆ ಮೊದಲು ಪಂಚಾಮೃತದ ಅಭಿಷೇಕವನ್ನೇ ಸಮರ್ಪಿಸಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಿ ಮಾತೆ ಗಂಗಾಂಬಿಕೆ ನಮೋ ನಮಃ ಎಂದೆನ್ನುತ್ತಾ ಪ್ರಥಮವಾಗಿ ಗಂಗಾಂಬಿಕೆಯ ಹಡಿದಾವರೆಗಳಿಗೆ ಬಾಗುತ್ತಾ ಸರ್ವ ಮಂಗಳೆಯಾಗಿರುವಂತಹ ಗಂಗಾಂಬಿಕೆ ಬಾರಮ್ಮ ಬಾತಾಯಿ ಜಗಜ್ಜನನಿ ಮಾಡಿರುವಂತಹ ಸಕಲ ಪೂಜಾ ವಿಧಿವಿಧಾನಗಳನ್ನು ನಿನ್ನಡೆಗೆ ಒಪ್ಪಿಸಿಕೊಂಡು ಮಾಡಿರುವ ಸಕಲ ತಪ್ಪುಗಳನ್ನು ನಿನ್ನಡೆಗೆ ಒಪ್ಪಿಸಿಕೊಂಡು ಈ ಗ್ರಾಮದ ಉದ್ಧಾರಕ್ಕಾಗಿ ಗ್ರಾಮದಲ್ಲಿ ಕರ್ಮವನ್ನು ತೊಳೆಯುವುದಕ್ಕಾಗಿ ನೋಡಿ ನಿಮ್ಮ ಮುಂಭಾಗದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಸಕಲ ಸದ್ಭಕ್ತಾದಿಗಳು. ಮಾಡಿರುವಂತಹ ಪೂಜೆಯನ್ನ ನಿನ್ನಡೆಗೆ ಒಪ್ಪಿಸಿಕೊಂಡು ಭಕ್ತರಿಗೆ ಉಗ್ರ ರೂಪವನ್ನು ತೋರದೆ ಶಾಂತಳಾಗಿ ನಗುಮುಖವನ್ನು ತೋರುತ್ತಾ ಎದ್ದು ಬಾರಮ್ಮ ತಾಯಿ ಎಂದೆನ್ನುತ್ತಾ ಬಾರಮ್ಮ ಬಾತಾಯಿ ಜಗಜ್ಜನನೇ ರೇ ರುದ್ರ ರೇ ರುದ್ರ ಈ ಶುಭ ಸಂದರ್ಭದಲ್ಲಿ ಮಾಡುವ ಕಾಯಕದಲ್ಲಿ ಶ್ರದ್ಧೆ ಇರಬೇಕು. ನುಡಿಯುವ ನಾಲಿಗೆಯ ಮೇಲೆ ಸತ್ಯವಿರಬೇಕು. ಪ್ರಥಮವಾಗಿ ಮಾಡುವ ಈ ಭಕ್ತಿಯ ಸೇವೆಯಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಮಾಡುವ ಪೂಜೆ ವ್ಯರ್ಥವಾಗುವುದು ನೋಡ. ಚಿತ್ತ ಇಲ್ಲಿಲ್ಲದೆ ಗುಡಿಯ ಸುತ್ತಿ ಬಂದೊಡೆ ಫಲವೇನು? ಚಿತ್ತ ಇಲ್ಲಿಲ್ಲದೆ ಗುಡಿಯ ಸುತ್ತಿ ಬಂದೊಡೆ ಫಲವೇನು? ಎತ್ತು ಗಾಳವನ್ನು ಸುತ್ತಿ ಬಂದಂತೆ ಮಾತಿನಲ್ಲಿ ಶುದ್ಧವಿಲ್ಲದೆ ಮನದಲ್ಲಿ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ಮಾಡಿದ್ದೇ ಆದಡೆ ದೇವಿಯ ಕೃಪೆ ತೊದಗುವುದಯ್ಯ. ಅದಕ್ಕೋಸ್ಕರವಾಗಿ ಮೊದಲು ಈ ಮನವು ಹತ್ತಿ ತರಿಯದಂತೆ ಇತ್ತ ಬಂಧಿಸಬೇಕು. ಬಂಧಿತವಾದ ಮನದಲ್ಲಿ ತಾಯಿ ಭದ್ರಕಾಳಿಯ ಸಮೇತ ವೀರಭದ್ರನ ನಾಮಸ್ಮರಣೆಯನ್ನು ಮಾಡುತ್ತಾ ಹಾಗೂ ಪ್ರಥಮವಾಗಿ ಜಗತ್ತಿನ ಮಾತಾ ಪಿತೃವಾಗಿರುವಂತಹ ಪಾರ್ವತಿ ಮತ್ತು ಪರಮೇಶ್ವರನ ಹಡಿದಾವರೆಗಳಿಗೆ ವಂದಿಸುತ್ತಾ ಪಾರ್ವತಿಯವರ ಪುತ್ರನಾಗಿರುವಂತಹ ವರಗುರು ವಿನಾಯಕನ ನಾಮಸ್ಮರಣೆಯನ್ನು ಮಾಡುತ್ತಾ ಆಯ ಮೂರು ಕಾಲಾರು ಮಸ್ತಕನವ ಅಂದರೆ ವರಗುರು ವಿನಾಯಕನ ಹಡಿದಾವರೆಗಳಿಗೆ ಬಾಗುತ್ತಾ ಹಾಗೂ ಗುರು ಎಂದಡೆ ಶಿರವು ತಂತಾನೇ ಬಾಗುವುದು. ಗುರು ಎಂದಡೆ ಶಿರವು ತಂತಾನೇ ಬಾಗುವುದು. ಗುರುನಾಮ ಸ್ಮರಣೆಯನ್ನು ಮಾಡುತ್ತಾ ಗುರುದೇವೋ ಮಹಾದೇವೋ ಗುರುದೈವ ಸದಾಶಿವ ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪ ಶ್ರೀ ಗುರುವೇ ನಮೋ ನಮಃ ಎಂದೆನ್ನುತ್ತಾ ಈ ಶುಭ ಸಂದರ್ಭದಲ್ಲಿ ಜಗತ್ತಿನ ಉದ್ಧಾರಕ್ಕಾಗಿ ದಿಗ್ಗದೋಳು ಒಡೆದು ಮೂಡಿದಂತಹ ಪ್ರಸನ್ನ ರೇಣುಕಾದಿ ಪಂಚಾಚಾರ್ಯರ ಹಡಿದಾವರೆಗಳಿಗೆ ವಂದಿಸುತ್ತಾ ಇನ್ನು ಪಂಚಪೀಠಗಳಲ್ಲಿ ಗೋತ್ರ ಪುರುಷನಾಗಿರುವಂತಹ ತಾಯಿ ಭದ್ರಕಾಳಿಯ ಸಮೇತನಾದ ವೀರಭದ್ರನ ಹಡಿದಾವರೆಗಳಿಗೆ ವಂದಿಸುತ್ತಾ ಬಾರಯ್ಯ ಬಾರೋ ವರ ಗುರು ವೀರಭದ್ರ ಚಳಿರೆ ಚಳಿರೆನ್ನುತ್ತ ಹತ್ತದಲ್ಲಿ ಹಲಗೆ ಕರದೊಳಗೆ ಕಟ್ಕ ಹರಿದ ತಲೆಗಳ ರುಂಡಮಾಲೆ ಮುಖದಲ್ಲಿ ವೇದಾಸ್ತುತೆ ಪಾದದಲ್ಲಿ ಗಂಟೆ ಸರಪಳಿಗಳನ್ನು ಧರಿಸಿದಂತಹ ಮಹಾಶೂರ ಪ್ರಥಮವಾಗಿ
ಲಕ್ಷ ಜೀವರಾಶಿಗಳನ್ನು